ವಿರಾಮದ ಮಾತಿಗೆ ಇರಾನ್ ಸಡ್ಡನ್ನ ಹೊಡೆದಿದೆ. ಅಮೆರಿಕಾಗೆ ಇರಾನ್ 5 ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಇರಾನ್ ವಾರ್ನಿಂಗ್ಗೆ ವೈಟ್ ಹೌಸ್ನಿಂದಲೇ ತಿರುಗೇಟನ್ನ ನೀಡಲಾಗಿದೆ. ಕದನ ವಿರಾಮಕ್ಕೆ ಒಪ್ಪದೇ ಇದ್ರೆ ಮತ್ತಷ್ಟು ದಾಳಿ ಮಾಡ್ತೀವಿ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ನಮ್ಮನ್ನ ಹೇಳಿ ಅಂದ್ಕೊಳ್ಳೋದು ಬೇಡ. ಅಧ್ಯಕ್ಷ ಟ್ರಂಪ್ ಸುಮ್ಮನೆ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ವೈಟ್ ಹೌಸ್ನ ಕಾರ್ಯದರ್ಶಿ ಕೆರೋಲಿನ್ ಲೆವಿಟ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಂಧಾನದ ಬಗ್ಗೆ, ಕದನ ವಿರಾಮದ ಬಗ್ಗೆ ಟ್ರಂಪ್ ಪ್ರಸ್ತಾಪ ಮಾಡಿದ್ರು. ಅಮೆರಿಕ 15 ಕಂಡೀಷನ್ಸ್ ಹಾಕಿದ್ರೆ ಇರಾನ್ ಕೂಡ ಒಂದಿಷ್ಟು ಕಂಡೀಷನ್ಸ್ ಅನ್ನ ಹಾಕಿತ್ತು ಅಂತ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಅಮೆರಿಕದ ಮಾತಿಗೆ ಇರಾನ್ ಸೊಪ್ಪನ್ನ ಹಾಕಿಲ್ಲ. ಮತ್ತಷ್ಟು ಭೀಕರವಾದ ದಾಳಿಯನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಟ್ರಂಪ್ ಮಾತನ್ನ ನೀವು ಲಘುವಾಗಿ ಪರಿಗಣಿಸಬೇಡಿ ಅಂತ ಈಗ ವೈಟ್ ಹೌಸ್ನ ಕೆರೋಲಿವ್ ಅಂದ್ರೆ ಕಾರ್ಯದರ್ಶಿ ಈಗ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 15 ಪ್ರಮುಖ ಷರತ್ತುಗಳನ್ನ ಇರಾನ್ಗೆ ಟ್ರಂಪ್ ಹೇಳಿದ್ರು. ಅಂದ್ರೆ ಅಮೆರಿಕ ಹೇಳಿತ್ತು, ಮಾತುಕತೆ ಕುತ್ಕೋಬೇಕು ಅಂತಂದ್ರೆ ಈ ಷರತ್ತುಗಳಿಗೆ ಒಪ್ಪಿಗೆಯನ್ನ ಸೂಚಿಸಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ ಇರಾನ್ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳಿರಲಿಲ್ಲ. ಇನ್ನೇನು ಆಲ್ಮೋಸ್ಟ್ ಸಂಧಾನ ನಡಿಬಹುದು ಅನ್ನೋ ಲಕ್ಷಣಗಳು ಕಾಣಿಸ್ತಿದೆ ಅನ್ನೋ ಮಧ್ಯದಲ್ಲಿ ದಾಳಿ ಅಂತೂ ಪ್ರತಿ ದಾಳಿ ಅದು ಕಂಟಿನ್ಯೂಸ್ ಆಗಿ ನಡೀತಲೇ ಇತ್ತು. ಆದ್ರೆ ಈ ಮಧ್ಯೆ ಇರಾನ್ ಅದ್ಯಾವುದಕ್ಕೂ ಸೊಪ್ಪು ಹಾಕಿಲ್ಲ, ಒಪ್ಕೊಂಡಿಲ್ಲ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ. ಸೊ ಈ ಬೆನ್ನಲ್ಲೇ ಅಮೆರಿಕ ಮತ್ತಷ್ಟು ಕೆರಳಿದೆ. ಇರಾನ್ ಒಂದ್ ಕಡೆ ಎಚ್ಚರಿಕೆ ಕೊಡ್ತಾ ಇದ್ದಂಗೆ ಅಮೆರಿಕ ಈಗ ಮತ್ತಷ್ಟು ತೀವ್ರವಾದ ದಾಳಿಯನ್ನ ನೀವು ಎದುರಿಸಬೇಕಾಗುತ್ತೆ ಅಂತೇಳಿ ಈಗ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಂದ ಅಮೆರಿಕ ಸೇನೆ ವಾಪಸ್ ಕರೆಸಿಕೊಳ್ಬೇಕು ಅನ್ನೋದು ಇರಾನ್ನ ಷರತ್ತಾಗಿತ್ತು. ಅದ್ರ ಜೊತೆಗೆ ಆಕ್ರಮಣಶೀಲತೆ ಮತ್ತು ಹತ್ಯೆಗಳನ್ನ ಎರಡೂ ದೇಶಗಳು ನಿಲ್ಲಿಸಬೇಕು. ಆಲ್ರೆಡಿ ಯುದ್ಧ ಆರಂಭ ಆದಾಗಿನಿಂದ ಏನೆಲ್ಲ ಲಾಸ್ ಆಗಿದೆ ಆ ನಷ್ಟದ ಪರಿಹಾರವನ್ನ ಇರಾನ್ಗೆ ಅಮೆರಿಕ ಕಟ್ಟಿಕೊಡಬೇಕು ಅಂತಲೂ ಕೂಡ ಒಂದು ಮೇಜರ್ ಷರತ್ತನ್ನ ವಿಧಿಸಲಾಗಿತ್ತು. ಹರ್ಮೂಜ್ ಜಲಮಾರ್ಗ ವಿಷಯದಲ್ಲಿ ಮೂಗು ತೂರಿಸಬಾರದು ಅಂತಲೂ ಕೂಡ ಇರಾನ್ ತನ್ನ ಷರತ್ತಿನಲ್ಲಿ ಹೇಳಿತ್ತು. ಇನ್ನು ಇರಾನ್ ಸಾರ್ವಭೌಮತ್ವ, ಕಾನೂನುಬದ್ಧ ಹಕ್ಕನ್ನ ಗೌರವಿಸಬೇಕು ಅಂತ ಹೇಳಿತ್ತು. ಅಮೆರಿಕಾನು 15 ಕಂಡೀಷನ್ ಅನ್ನ ಹಾಕಿತ್ತು. ಇನ್ನು ಇರಾನ್ನ ಇಸ್ಫಹಾನ್ ಮೇಲೆ ಮತ್ತೆ ದಾಳಿಯಾಗಿದೆ. ಡ್ರೋನ್ ಹಾಗೇನೆ ಕ್ಷಿಪಣಿಗಳಿಂದ ಇಸ್ರೇಲ್ ಭಾರೀ ದಾಳಿಯನ್ನು ಮಾಡಿದೆ. ಶಸ್ತ್ರಾಸ್ತ್ರ ತಯಾರಿ ಮಾಡ್ತಾ ಇದ್ದಂತ ಘಟಕವನ್ನೇ ಉಡೀಸ್ ಮಾಡಲಾಗಿದೆ. ಜಲಾಂತರ್ಗಾಮಿ ನೌಕೆ ತಯಾರು ಘಟಕ, ಅದ್ರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ದಾಳಿ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಏನ್ ಕೊಟ್ಕೊಂಡಿದ್ರು. ಈ ಕದನ ವಿರಾಮ ಆಗಲ್ಲ ಅನ್ನೋದು ಆಲ್ಮೋಸ್ಟ್ ಗೊತ್ತಾಗ್ತಾ ಇದ್ದಂಗೆ ಈಗ ದಾಳಿ ಕೂಡ ತೀವ್ರ ರೀತಿಯಲ್ಲಿ ಮಾಡಲಾಗ್ತಿದೆ. ಇರಾನ್ನ ಇಸ್ಫಹಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ಷಿಪಣಿಗಳಿಂದ ಇಸ್ರೇಲ್ ಈ ಅಟ್ಯಾಕ್ ಅನ್ನ ಮಾಡಿರೋದು. ಇನ್ನು ಅಮೆರಿಕದ F-18 ಜೆಟ್ ಅನ್ನ ಇರಾನ್ ಉರುಳಿಸಿದೆ. ಕ್ಷಿಪಣಿ ದಾಳಿ ಅಂದ್ರೆ F-18 ಜೆಟ್ ಅನ್ನ ಇರಾನ್ ಹೊಡೆದುರುಳಿಸಿದೆ. F-18 ಜೆಟ್ ಅನ್ನ ಉರುಳಿಸಿರುವಂತ ಒಂದು ವಿಡಿಯೋ ಕೂಡ ಈಗ ರಿಲೀಸ್ ಮಾಡಿದೆ. ಇನ್ನು ಈ ಹೇಳಿಕೆಯನ್ನ ತಿರಸ್ಕರಿಸಿದೆ ಅಮೆರಿಕ. ಯಾವುದೇ ಜೆಟ್ ಪತನವಾಗಿಲ್ಲ ಅಂತೇಳಿ ಅಮೆರಿಕ ಹೇಳಿಕೆಯನ್ನ ಕೊಟ್ಟಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇರಾನ್ ಒಂದು ವಿಡಿಯೋನ ರಿಲೀಸ್ ಮಾಡಿದೆ. ನಾವು ಅಮೆರಿಕದ F-18 ಅನ್ನ ಹೊಡೆದು ಉರುಳಿಸಿದ್ದೀವಿ ಅಂತೇಳಿ. ಆದ್ರೆ ಅಮೆರಿಕ ನಮ್ಮ ಯಾವುದೇ ಜೆಟ್ ಪತನಗೊಂಡಿಲ್ಲ ಅಂತ ಹೇಳಿದೆ. ಸೊ ಈ ವಿಷಯವಾಗಿ ಗೊಂದಲ ಮುಂದುವರೆದಿದೆ. ಬಟ್ ವಿಡಿಯೋ ಅಂತೂ ಇರಾನ್ ರಿಲೀಸ್ ಮಾಡಿದೆ. ಇದೇ ಆ ವಿಡಿಯೋ. ಇದು F-18 US ನ ಒಂದು ಜೆಟ್, ಇದನ್ನ ನಾವು ಹೊಡೆದಾಕಿದ್ದೀವಿ ಅಂತ ಹೇಳಿ ಈ ವಿಡಿಯೋನ ಇರಾನ್ ರಿಲೀಸ್ ಮಾಡಿದೆ. ಇದೀಗ 3 ಮಹಾಸುದ್ದಿಯಲ್ಲಿ